ಹಾಯ್, ವೆಲ್ಕಮ್ ಟು ರೂಪಾಸ್ ಕನ್ನಡ ವ್ಲಾಗ್. ನಾನು 5:30ಗೆ ಪೂಜೆ ಮಾಡಬೇಕು ಇವತ್ತು ಬೇಗ ಅಂತ ಎದ್ದೆ. ನಾನು ಎದ್ದರೆ ಸಾಕು, ನನ್ನ ಚಿಕ್ಕ ಮಗನೂ ಕೂಡ ಎದ್ಬಿಡ್ತಾರೆ. ಅವರಿಗೆ ಟಾಯ್ಸ್ ಕೊಟ್ಟರೆ ಆಟ ಆಡೋದಿಲ್ಲ ಅಂತ ಹೇಳಿ ಕೈಗೆ ಏನು ಸಿಗುತ್ತೆ ಎಲ್ಲನೂ ಕೊಟ್ಟು ಆಟಾಡಿ ಅಂತ ಕೂರಿಸ್ದೆ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ಅಷ್ಟರೊಳಗಡೆ ಸ್ನಾನ ಮಾಡ್ಕೊಬಂದ್ಬಿಡೋಣ ಅಂತ ಹೇಳಿ ಹೋಗಿ ನಾನು ಸ್ನಾನ ಮಾಡಿ ನಂತರ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ದೆ. ಇಬ್ಬರು ಕೂಡ ಸ್ನಾನ ಮಾಡಿ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಕ್ರೀಮ್ ಹಾಕಿ ನೀಟಾಗಿ ಅವ್ರನ್ನ ರೆಡಿ ಮಾಡಿ ಈಚೆಗೆ ಕರ್ಕೊಂಡು ಹೋದೆ. ಈಚೆಗೆ ಕರ್ಕೊಂಡು ಹೋದ್ಮೇಲೆ ಈ ಥರ ಇತ್ತು ರಿಯಾಕ್ಷನ್. ಎಲ್ಲ ಏನು ಮಾಡ್ತಿದ್ದಾರೆ, ಈಚೆ ಎಲ್ಲ ಒಂದೇ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಹೇಳಿ ನೋಡ್ತಾ ಇದ್ದ. ಪೂಜೆ ಮಾಡಬೇಕು ಅಂತೇಳಿ ಅವ್ರನ್ನ ವಾಕರಿಗೆ ಹಾಕ್ತೆ. ಅವ್ರ ಪಾಡಿಗೆ ಅವ್ರು ವಾಕರಲ್ಲಿ ಆಟ ಆಡ್ಕೊಂಡು ದೇವ್ರ ಮನೆ ಹತ್ರ ಬಂದು ನಿಲ್ತಿದ್ರು. ನಾನು ಹಾಗೇನೆ ದೇವ್ರ ಮನೆ ಕೆಲಸ ಎಲ್ಲ ಮಾಡ್ಕೊಬಿಡೋಣ, ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ದೇವ್ರ ಮನೆಗೆ ಹೋದರೆ ಅವರು ವಾಕರಲ್ಲಿ ಬಂದು ನನ್ನ ಕೂದನ್ನು ಎಳೆದು ನನಗೆ ಕೀಟ್ಲೆ ಮಾಡ್ತಾಯಿದ್ರು. ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೇ ಇರಲಿ ಅಂತ ಬೇಗ ಬೇಗ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಬಂದ ನಂತರ ಹೊಸ್ಲು ಎಲ್ಲ ರಂಗೋಲಿ ಇಟ್ಟು ಅರ್ಶಿನ ಕುಂಕುಮ ಹೂವು ಇಟ್ಟು ತುಳಸಿಗೂ ಕೂಡ ಹೂವು ಇಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿದ್ದಾದಮೇಲೆ ನನ್ನ ಮಗ ಯಾಕೋ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಬೆಳಗ್ಗೆ ಬೇಗ ಎದ್ದಿರೋ ಕಾರಣ ಅವನು ತುಂಬ ಅಳ್ತಿದ್ದ. ಸರಿ ಹೊಟ್ಟೆ ಹಸಿವಾಗ್ತಿರ್ಬೋದು ಅಂತ ಹೇಳಿ ಅವನಿಗೆ ಬೇಗ ಬೇಗ ರಾಗಿ ಸರಿ ಮಾಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ಅವ್ರಿಗೆ ಅಂತ ರಾಗಿ ಸರಿ ಮಾಡಿ ಅವ್ರಿಗೆ ತಿನ್ನಿಸಿ ಆಟ ಆಡಿಸ್ಕೊಂಡು ಈಚೆ ಎಲ್ಲ ಆಟ ಆಡಿಸಿ ಅವ್ರಿಗೆ ಊಟ ಮಾಡಿಸ್ಬೇಕು. ಊಟ ಮಾಡಿದಾದ್ಮೇಲೆ ಅವ್ರಿಗೆ ತುಂಬ ನಿದ್ದೆ ಬಂದಿತ್ತು ಅಂತೇಳಿ ಮಲಗಿಬಿಟ್ರು. ನನ್ನ ದೊಡ್ಡ ಮಗನಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಆ್ಯಪಲ್ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ತೆ. ಅಷ್ಟರೊಳಗಡೆ ಅವರ ಅಜ್ಜಿ ಜೊತೆಯಿಂದ ಊರಿಂದ ಬಂದು ಅವ್ರ ಅಜ್ಜಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಅವರು ನನ್ನ ದೊಡ್ಡ ಮಗ ಅವ್ರ ಪಾಡಿಗೆ ಅವರು ಸ್ಕೂಲಿಗೆ ಹೋದರು. ನಮ್ಮ ಅತ್ತೆ ಸ್ಕೂಲಿಂದ ಬಂದಮೇಲೆ ಅಮ್ಮ ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ದೆ. ಅವರು ನಗ್ತಾಯಿದ್ರು ಟಿ ವಿಲಿ ನನ್ನ ವೀಡಿಯೋಸ್ಗಳನ್ನ ನೋಡಿ. ಅವರು ಕೂಡ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊರಟರು. ಅಮ್ಮ ಹಾಗೆ ವಿಡಿಯೋ ಕಾಲ್ ಮಾಡಿದರು. ಅಮ್ಮ ಮತ್ತು ತಂಗಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರಿಗೆ ನನ್ನ ಮಗನಿಗೆ ನಿದ್ದೆ ಬಂದ್ಬಿಡ್ತು. ಬೇಗ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತೇಳಿ ವಿಡಿಯೋ ಕಾಲ್ ಕಟ್ಟಾಗಿದ್ದ ತಕ್ಷಣ ಅವ್ರನ್ನ ಊಟ ಮಾಡಿ ಮಲಗಿಸ್ದೆ. ನೋಡ್ತಾ 4 ಗಂಟೆ ಹಾಗೆ ಹೋಯಿತು. ನನ್ನ ದೊಡ್ಡ ಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ರಿಗೊಂದು ಗ್ಲಾಸ್ ಹಾಲು ಕೊಟ್ಟೆ. ಆಮೇಲೆ ಅಮ್ಮ ನೀನು ಆ ಬಾಕ್ಸ್ಗೆ ಹಾಕಿರೋದೆಲ್ಲ ಖಾಲಿ ಮಾಡಿದ್ದೀನಿ ಅಂತ ತೋರಿಸ್ತಾಯಿದ್ರು ನನಗೆ. ಅವ್ರಿಗೆ ಕೈಕಾಲು ಮುಖ ತೊಳೆಸಿ ದೇವ್ರ ಪೂಜೆ ಮಾಡೋಕ್ಕೆ ಹೇಳಿದೆ. ಪೂಜೆ ಮಾಡಿದ್ರು. ಪೂಜೆ ಮಾಡಿದ್ಮೇಲೆ ಅಮ್ಮ ನಂಗೆ ಟ್ಯೂಷನ್ ಆಗ್ತಿದೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳು ನೀನೇ ಹೇಳು ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಹೇಳ್ಸಿ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಇಬ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಚಿಕ್ಕ ಮಗನ ಓನರ್ ಆಂಟಿ ಹತ್ರ ಆಂಟಿ 5 ಮಿನಿಟ್ ನಿಮ್ಮ ಹತ್ರ ಇಳಿಸ್ಕೊಂಡಿರಿ ಅಂತ ಅಂದ್ಬಿಟ್ಟು ಕೊಟ್ಟು ನನ್ನ ಮಗನ ಟ್ಯೂಷನಿಗೆ ಕರ್ಕೊಂಡು ಹೋಗ್ಬಿಟ್ಟೆ. ಮನೆಗೆ ಬಂದಮೇಲೆ ರೈಸ್ ಮಾಡಿಬಿಡೋಣ, ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದೀನಲ್ಲ ಅಂತೇಳಿ ಬೇಗ ರೈಸ್ಗಿಟ್ಟು ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ ವಿಡಿಯೋ ಕಾಲ್ ಮಾಡಿದ್ರು. ನಮ್ಮ ಅಜ್ಜಿ ಪಾಪು ನೋಡಬೇಕು ಅಂತ ವಿಡಿಯೋ ಕಾಲ್ ಮಾಡಿಸಿದ್ರು. ಪಾಪನ ನೋಡ್ತಾಯಿದ್ರು. ಆಮೇಲೆ ಅವ್ರನ್ನ ಟ್ಯೂಷನಿಂದ ಕರ್ಕೊಬಂದು ಇಬ್ರಿಗೂ ಸಹ ಊಟ ಮಾಡಿಸ್ದೆ. ಅವರು ರಾತ್ರಿ 9-9:30 ಇಬ್ಬರು ಸುಧಾ ಮಲಗಿದ್ರು. ನನ್ನ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.